ನಮ್ಮೂರ ಹಬ್ಬಕ್ಕೆ ಸ್ವಾಗತ ಸುಸ್ವಾಗತ. ಹಬ್ಬದ ರೀಲ್ಸ್ ಕೊಡೋಲ್ಲ ನಾನು ಅವಾಗಲೇ ನಾನು ಅಕೌಂಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಹೋಗಿ ಚೆಕ್ ಮಾಡ್ರಿ. ಮತ್ತೆ ಹಬ್ಬದ ಮಿನಿಲಾಗಪ್ಪ ಯಾಕಪ್ಪ ಬಿಟ್ಟಿಲ್ಲ ಅಂತಂದ್ರೆ ಹಬ್ಬದ ಬಿಸಿಲು ಇರೋ ಕಾರಣ ಬಿಡೋಕ್ಕಾಗಿಲ್ಲ. ಮತ್ತೆ ಎಡಿಟ್ ಮಾಡಿ ಅದಕ್ಕೆ ಟೈಮ್ ಕೊಟ್ಟು ಕ್ಲೀನಾಗಿ ಮಾಡ್ಬೇಕು ಅದಕ್ಕೋಸ್ಕರ. ಮತ್ತೆ ರೀಲ್ಸ್ಗಳು ಹಬ್ಬದ ಏನೇನೋ ರೀಲ್ಸ್ಗಳೆಲ್ಲ ಅಲ್ಲೇ ಅಪ್ಲೋಡ್ ಮಾಡಿಬಿಟ್ಬಿಡ್ತಿದ್ದೆ, ಅವೆಲ್ಲ ಚೆಕ್ ಮಾಡ್ರಿ. ಇವತ್ತಿನ ಹಬ್ಬ ಏನಪ್ಪ ಅಂತಂದ್ರೆ ಮಾರಮ್ಮ ತಾಯಿಗೆ ಕೊಂಡ ಸೌದೆ ಹಾಕ್ಬೇಕು. ಅದಕ್ಕೋಸ್ಕರ ದನಗಳು ಮತ್ತೆ ನಮ್ಮೂರು ಟ್ರ್ಯಾಕ್ಟರ್ಗಳೆಲ್ಲ ಗಾಡಿಗಳೆಲ್ಲ ರೆಡಿ ಆಗೈತೆ. ನಮ್ಮೂರು ಬಸವನಗುಡಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಎತ್ತಿನ ಗಾಡಿಗೆ ಟ್ರ್ಯಾಕ್ಟರ್ಗಳೆಲ್ಲ ಲೋಡ್ ಮಾಡ್ಕೊಂಡು ಬರಬೇಕು ಸೌದೆನ. ನಮ್ಮೂರಿನ ಆಂಜನೇಯನ ದೇವಸ್ಥಾನ ನೋಡಿ ಯಾವ ಥರ ಅಲಂಕಾರ ಮಾಡಿದ್ದೀವಿ, ಚೆನ್ನಾಗೈತೆ ಅಂತ ಒಂದು ಕಮೆಂಟ್ ಮಾಡಿರಿ. ನಮ್ಮೂರಿನ ಮಾರಮ್ಮನ ದೇವಸ್ಥಾನ ಯಾವ ಥರ ಅಲಂಕಾರ ಮಾಡಿದ್ದೀವಿ ಅಂತ ಕಮೆಂಟ್ ಮಾಡಿರಿ. ಯಾವ ಥರ ಚೆನ್ನಾಗಿ ಅಲಂಕಾರ ಆಗೈತೆ ಅಂತ ಕಮೆಂಟ್ ಮಾಡಿರಿ. ಆ ತಾಯಿ ಈ ಥರ ಎಲ್ಲ ಅಲಂಕಾರ ಮಾಡಾದ್ಮೇಲೆ ಅದು ನೋಡೋಕೆ ಎರಡು ಕಣ್ಣು ಸಾಲದು. ಅವತ್ತೇನು ಆ್ಯಕ್ಷನ್ ಆಗಿತ್ತು ಇದು ಮೊದಲನೇ ಇತ್ತು, ನೋಡ್ಬೋದು ಯಾವ ಥರ ಐತೆ ಅಂತ. ಚೆನ್ನಾಗೈತೆ ಅಂದರೆ ಕಮೆಂಟ್ ಮಾಡಿರಿ. ನಮ್ಮ ರೈತರುಗಳಿಗೆ ಏನು ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಂದು ಜೊತೆ ಎತ್ತಿದ್ರೆ ಸಾಕು ಮನೆ ಮುಂದೆ ಹತ್ರ ಕದ್ದಾರೆ ಬೇರೆ ಬಿಡ್ರಿ. ನೋಡು ಒಂದು ಫೋಟೋ ತೆಗಿಸ್ಕೊಳಕ್ಕೆ ಎಷ್ಟು ಚೆನ್ನಾಗಿ ನಿಂತಿದ್ದೀವಿ ಅಂತ. ಈಗ ಬಸವನಗುಡಿ ಹತ್ರ ಹೊರಟು ಪೂಜೆ ಮಾಡ್ಕೊಂಡು ಸೌದೆ ಹಾಕೋ ಬರ್ಬೇಕು. ಆ ಕಡೆಯಿಂದ ಫಸ್ಟ್ ಎತ್ತು ಒಯ್ದೈತೆ, ಇಂಚರಿ ಎರಡನೇ ಎತ್ತು ಬತ್ತೈತೆ ನೋಡ್ಬೋದು. ಅವತ್ತು ಆ್ಯಕ್ಷನ್ ನಮ್ಮೂರು ಬರತ್ತಂಗಾಗಿರೋದು ಎರಡನೇ ಜೊತೆ ನೋಡ್ಬೋದು. ಕರ್ಗಳಾದ್ರೂ ಚೆನ್ನಾಗವೆ. ಮತ್ತು ಈ ಮಿಕ್ತವೆಲ್ಲ ಇಂಚರ್ ಬರಬೇಕು. ನಮ್ಮೂರು ಬಸವನಗುಡಿ ಹತ್ರ ಬಂದು ನಗದ ಮೇಲೆಲ್ಲ ಸೌದೆ ಹಾಕಿ ಕಟ್ಕೊಂಡು ಈಗ ಹೊಳ್ತಾ ಇದೀವಿ ಪೂಜೆ ಮಾಡ್ಕೊಂಡು. ಮತ್ತು ಟ್ರ್ಯಾಕ್ಟರ್ಗಳಿಗೆ ಇನ್ನೂ ಲೋಡ್ ಮಾಡಲಿಲ್ಲ, ಹೋಗೋದಾರಿಲ್ಲೇ ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲೇ ಹೋಗೋದಾರಿಲ್ಲ ಮರಗಳು ಕಡ್ದಿರೋದು. ಮತ್ತೆ ಟ್ರ್ಯಾಕ್ಟರ್ಗಳಿಗೆಲ್ಲ ಲೋಡ್ ಮಾಡ್ತಾ ಇದೀವಿ. ನಮ್ಮೂರು ದೊಡ್ಡವರಲ್ಲಿ ಚಿಕ್ಕವರಲ್ಲಿ ಒಬ್ರಿಗೊಬ್ರು ಕೈ ಜೋಡಿಸ್ಕೊಂಡು ಟ್ರ್ಯಾಕ್ಟರ್ಗಳಿಗೆಲ್ಲ ಪ್ರತಿ ಟ್ರ್ಯಾಕ್ಟರ್ಗಳಿಗೆಲ್ಲ ಲೋಡ್ ಮಾಡ್ತಾ ಇದೀವಿ. ಒಬ್ರಿಗೊಬ್ರು ಕೈ ಜೋಡಿಸಿದ್ರೆ ತಾನೆ ಎಂತ ಬೆಟ್ಟ ಇವ್ರು ಕರಗಿಸ್ಬೋದು. ಹಂಗೇನೆ ಒಬ್ರಿಗೊಬ್ರು ಕೈ ಜೋಡಿಸಿದ್ರೆ ಎಂತ ಹಬ್ಬ ಏನು ಜೋರಾಗಿ ಮಾಡ್ಬೋದು. ನಮ್ಮೂರು ಟ್ರ್ಯಾಕ್ಟರ್ಗಳು ಮತ್ತೆ ನಮ್ಮೂರು ಗಾಡಿಗಳೆಲ್ಲ ಲೋಡ್ ಆಯ್ತು. ಈಗ ನಮ್ಮೂರು ದೇವಸ್ಥಾನ ಹತ್ರ ಹೋಗ್ಬೇಕು. ನಮ್ಮೂರ ಪ್ರತಿ ಮನೆಯೂ ಆರತಿ ಮಾಡ್ಕೊಂಡು ಕೊಂಡು ಸೌದೆನ ಕಳಿಸ್ಕೊಡ್ತಾರೆ ಮನೆಯಿಂದ. ಕೊಂಡು ಸೌದೆ ತಗೋಯ್ತಾ ಇದ್ರೆ ಮನೆಯವ್ರು ಯಾರು ಅರ್ಕೆ ಮಾಡ್ಕೊಂಡಿರೋ ಅಲ್ಲೇ ಪಾನ್ಕೋದ್ ಬಂಡಿ ಮಾಡ್ತಾ ಇರ್ತಾರೆ. ಇವತ್ತೇನೋ ಗೊತ್ತಿಲ್ಲ, ಹೆವಿ ಬಿಸಿಲು ಮಾತ್ರ. ಈ ಬಿಸಿಲಿಗೆ ಕಾಲೇ ಮಾಡ್ಬೇಕೈತೆ ಅಲ್ಲ. ದೇವಸ್ಥಾನ ಹತ್ರ ಬಂದು ಒಂದು ರೌಂಡ್ ಸುತ್ತಿ ಕೊಂಡಕ್ಕೊಳಗಡೆ ಸೌದೆ ಹಾಕ್ಬೇಕೀಗ. ಕೊಂಡದೊಳಗಡೆ ನೋಡ್ಬೋದು ಫಸ್ಟ್ನೇ ಸೌದೆ ಹಾಕೋರೆ. ಈ ಫಸ್ಟ್ನೇ ಸೌದೆಗೆ ಫಸ್ಟೇ ಪೂಜೆ ಮಾಡಿ ಕೊಂಡದೊಳಗಡೆ ಹಾಕ್ತಾರೆ ಫಸ್ಟ್ ಅದನ್ನೇ. ನಮ್ಮೂರು ಟ್ರ್ಯಾಕ್ಟರ್ಗಳೆಲ್ಲ ಬಂದು ಸೌದೆಗಳೆಲ್ಲ ಕೆಡಕ್ತಾ ಇದ್ರು ಕೆಳಗಡೆ. ಈ ಬಿಸಿಲಿಗೂ ಅದಕ್ಕೂ ನಮ್ಮೂರು ಎಂಟಣ್ಣಂಗೆ ಒಳ್ಳೆ ವ್ಯಾಪಾರ ಆಯ್ತೈತೆ. 6:30 ಮೇಲೆ ತಿರ್ಗಾ ಸೌದೆ ಜೋಡಿಸುವ ಅಂತ ಬಂದು ಮತ್ತೆ ಪಕ್ತೂರವ್ರು ನಮಗೆ ಹೆಲ್ಪ್ ಮಾಡೋಕೆ ಬಂದಿದ್ರು. ಮತ್ತೆ ಹೊಸಳ್ಳಿಯವರು ನನ್ನ ಕಡೆಯಿಂದ ನಮ್ಮೂರವ್ರ ಕಡೆಯಿಂದ ರುಕುರಕಾದ ಧನ್ಯವಾದಗಳು ಅಂತ ತಿಳಿಸ್ತೀನಿ. ಇಲ್ಲೂ ಅಷ್ಟೇ ಸೌದೆ ಜೋಡಿಸ್ತಾರೆ. ಇಲ್ಲೂ ಪಾನಕ ಮಜ್ಜಿಗೆ ಕೊಡ್ತಾ ಇದ್ರು. ನೈಟ್ 8:30 ಸೌದೆ ತಿರ್ಸಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಈಗ ಜನನೂ ಅಷ್ಟೇ ಹಂಗೆ ಸೇರೋರೆ. ಆ ತಾಯಿ ಬಂದು ಅಪ್ಪಣೆ ಕೊಟ್ಟಾಯ್ತು ಈಗ ಸೌದೆ ಹತ್ತಿಸೋದಿಯೇ. ಕೊನೆಗೂ ಕೊಂಡಕ್ಕೆ ಸೌದೆ ಹತ್ತಿಸೇಬಿಟ್ಟು ಮತ್ತೆ ತಾಯಿ ಮೈ ಮೇ ಒಂದು ಕರ್ಪೂರ ಹಾಕಿ ಅಷ್ಟೇ ಅಡಿಕೆ ನೋಡ್ಬೋದು. ದಗ ದಗ ಅಂತ ಹತ್ಕೊಬಿಡ್ತು. ಮತ್ತೆ ಬೆಳಗ್ಗೆ ಅಷ್ಟೆಲ್ಲ ಸೌದೆ ಎಲ್ಲ ಬೆಂದೋಗಿರ್ತದೆ. ದೇವ್ರ ಕರ್ಕೊಬರ್ಗೆ ತೆಂಬಿಟರ್ತಿ ತಗೋ ಹೋಗೋದು ಮತ್ತೆ ಕೊಂಡ ಆಯ್ದು ಮತ್ತೆ ಸಿಡಿ ಆಡೋದೆಲ್ಲ ಬರ್ತಾ ಇರ್ತದೆ ವಿಡಿಯೋಗಳು. ಈಗ ಫಾಲೋ ಮಾಡ್ಕೊಂಡು ಮಾಡಿಕೊಳ್ಳಿ ಬರೋ ವಿಡಿಯೋಗಳಲ್ಲಿ.